ಸಂಜೆಗೆ ಒಂದು ಬಿಸಿ ಬಿಸಿ ಟೀ ಜೊತೆ ಕ್ರಿಸ್ಪಿ ಸ್ನ್ಯಾಕ್ ಬೇಕಾ? ಹಾಗಿದ್ರೆ ಈ ಸಬ್ಸಿಗೆ ಸೊಪ್ಪಿನ ಕಡಲೆಬೇಳೆ ವಡೆ ನಿಮಗಾಗಿ. ನಮಸ್ಕಾರ ರೀ, ನಮ್ಮ ಮನೆ ಅಡುಗೆಗೆ ಪ್ರೀತಿಯ ಸ್ವಾಗತ. ಬನ್ನಿ ಟೇಸ್ಟಿ ಮತ್ತು ಕ್ರಿಸ್ಪಿ ರೆಸಿಪಿ ಶುರು ಮಾಡೋಣ. ಮೊದಲು 1 ಕಪ್ ಕಡಲೆಬೇಳೆ ಚೆನ್ನಾಗಿ ತೊಳೆದು 3 ರಿಂದ 4 ಗಂಟೆ ನೆನೆಸಿಡಿ. ನಂತರ ನೀರನ್ನು ಸಂಪೂರ್ಣ ತೆಗೆದು ಬಿಡಿ. ಒಂದು ಮಿಕ್ಸಿ ಜಾರಲ್ಲಿ ಬೇಳೆ ಹಾಕಿ 4 ರಿಂದ 5 ಹಸಿಮೆಣಸಿನಕಾಯಿ, 8 ರಿಂದ 10 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 1 ಇಂಚಷ್ಟು ಶುಂಠಿ, 1 ಟೇಬಲ್ ಸ್ಪೂನ್ ಅಜ್ವಾಯಿನ್, 1 ಟೇಬಲ್ ಸ್ಪೂನ್ ಜೀರಾ ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ. ಈಗ ಈ ಮಿಕ್ಸ್ಚರ್ ಒಂದು ಬೌಲ್ಗೆ ತೆಗೆದು ಅದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನೆನೆಸಿದ ಕಡಲೆಬೇಳೆ ಹಾಕಿ, 1 ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ, 1 ಕಪ್ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಗೆ ಸ್ವಲ್ಪ ನೀರು ಹಚ್ಚಿ ಚಿಕ್ಕ ಚಿಕ್ಕ ವಡೆ ಶೇಪ್ ಮಾಡಿ. ಮೀಡಿಯಂ ಹೀಟ್ನಲ್ಲಿ ಬಿಸಿ ಎಣ್ಣೆಗೆ ಹಾಕಿ 2 ಕಡೆ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡಿ. ಇವಾಗ ಕ್ರಿಸ್ಪಿ ಮತ್ತು ಟೇಸ್ಟಿ ಕಡಲೆಬೇಳೆ ಸಬ್ಸಿಗೆ ಸೊಪ್ಪಿನ ವಡೆ ರೆಡಿ. ಇದನ್ನು ಗ್ರೀನ್ ಚಟ್ನಿ ಅಥವಾ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ಸಲ್ಲಿ ತಿಳಿಸಿ. ರೆಸಿಪಿನ ಟ್ರೈ ಮಾಡೋದನ್ನು ಮರಿಬೇಡಿ.
ಇನ್ನೊಂದು ಸಿಂಪಲ್ ರೆಸಿಪಿ ಜೊತೆ ಬೇಗ ಸಿಗೋಣ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು.